ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಮನೆಯಲ್ಲಿರುವಂತಹ ಅಷ್ಟೂ ಜನ ಸ್ಪರ್ಧಿಗಳದ್ದು ಒಂದೊಂದು ಲೆಕ್ಕಾಚಾರವಾದರೆ, ಬಿಗ್ ಬಾಸ್ ಮನೆಯಲ್ಲಿರುವಂಥ ಅಷ್ಟೂ ಜನ ಸ್ಪರ್ಧಿಗಳದ್ದು ಟಾರ್ಗೆಟ್ ಈಗ ಒಂದೇ ಅನ್ನೋದು ಬಹುತೇಕ ಸ್ಪಷ್ಟವಾಗ್ತಿದೆ. ಬಹುತೇಕ ಸ್ಪರ್ಧಿಗಳು ಈಗ ಯಾರನ್ನಾದರೂ ಒಬ್ಬರನ್ನ ಟಾರ್ಗೆಟ್ ಮಾಡ್ತಾ 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 ಅವರನ್ನು ಬಾಯಿ ಮುಚ್ಚಿಸುವಂಥ ಕೆಲಸವನ್ನು ಮಾಡುವಂಥದ್ದು, ಜೊತೆಗೆ ಅವರ ಒಂದು ಅಜೆಂಡಾ ಏನಿರ್ತದೆ ಅಂತ ಹೇಳಿದ್ರೆ, ಅವರು ಹೊರಗಡೆ ಹೋದರೆ ತಮ್ಮ ಆಟಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರವನ್ನು ಹಾಕಿಕೊಳ್ಳುವಂಥದ್ದು. ಈ ರೀತಿ ಅಜೆಂಡಾವನ್ನು ಹಾಕಿಕೊಂಡು ಇರುವಂಥ ಸ್ಪರ್ಧಿಗಳ ಪಾಲಿಗೆ ಈಗ ಕಾವ್ಯ ಪ್ರಮುಖವಾದಂಥ ಟಾರ್ಗೆಟ್ ಆಗಿದ್ದಾರೆ ಅನ್ನೋದು ಸೂಕ್ಷ್ಮವಾಗಿ ಗಮನಿಸಿದ್ರೆ ಗೊತ್ತಾಗ್ತಿದೆ. ಹೌದು, ಬಿಗ್ ಬಾಸ್ ಮನೆಯಲ್ಲಿ ಈಗ ಕಾವ್ಯ ಟಾರ್ಗೆಟ್ ಆಗಿದ್ದಾರೆ. ಯಾವ ರೀತಿ ಟಾರ್ಗೆಟು ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಿಗ್ ಬಾಸ್ ಮನೆಯಲ್ಲಿರುವಂಥ ಅಷ್ಟೂ ಜನ ಸ್ಪರ್ಧಿಗಳದು ಒಂದೊಂದು ಲೆಕ್ಕಾಚಾರ. ಏನೇ ಮಾಡಿದರೂ ಕೂಡ ಇವರು ಒಂದೊಂದು ಲೆಕ್ಕಾಚಾರದ ನಡುವೆನೇ ಬದುಕ್ತಾ ಇದ್ದಾರೆ. ಹಾಗೆಯೇ ಇವರ ಲೆಕ್ಕಾಚಾರ ಹೇಗಿರುತ್ತೆ ಅಂತ ಹೇಳಿದ್ರೆ, ಈ ಮನೆಯಲ್ಲಿ ನಾವು ಉಳಿಬೇಕು, ಬೇರೆಯವರು ಹೋದರೂ ಕೂಡ ಪರವಾಗಿಲ್ಲ ಅನ್ನೋಂಥದ್ದು ಇರ್ತದೆ. ಸಹಜ ಅದು. ಅಂಥದ್ದೊಂದು ಆಲೋಚನೆ ಇರುವಂಥದ್ದು ಬರುವಂಥದ್ದು ಸಹಜ. ಯಾಕಂತ ಹೇಳಿದ್ರೆ ಎಲ್ಲರೂ ಕೂಡ ಎಂಡ್ ಆಫ್ ದಿ ಡೇಗೆ ಏನು ಹೇಳಿ ಟಾರ್ಗೆಟ್ ಮಾಡುವಂಥದ್ದು, ನಾವು ಗೆಲ್ಲಬೇಕು ಅನ್ನೋಂಥ ಟಾರ್ಗೆಟ್. ಅದು ಬಿಟ್ಟರೆ ಬೇರೆ ಏನೂ ಕೂಡ ಇರಲ್ಲ ಅವರಲ್ಲಿ. ಅಂದರೆ ನಾನು ಇರೋಕ್ಕೋಸ್ಕರ ಇನ್ನೊಬ್ಬರು ಹೊರಗಡೆ ಹೋದರೂ ಕೂಡ ಅಡ್ಡಿಲ್ಲ ಅನ್ನುವಂಥದ್ದು ಇವರ ಲೆಕ್ಕಾಚಾರ. ಅದು ತಪ್ಪು ಅಂತಲೂ ಕೂಡ ಹೇಳೋಕ್ಕಾಗೋದಿಲ್ಲ. ಆಟ ಅಂತೇಳಿ ಬಂದಾಗ ಅದು ತಪ್ಪು ಅಂತಲೂ ಕೂಡ ಹೇಳೋಕ್ಕಾಗೋದಿಲ್ಲ. ಆದರೆ ಒಬ್ಬರನ್ನ ಒಂದು ವಿನಾಕಾರಣ ಮತ್ತು ಯಾವುದೇ ರೀತಿಯಾದಂಥ ಸೂಕ್ತವಾದಂತಹ ಬಲವಾದಂತಹ ದೃಢವಾದಂತಹ ನಿಲುವು ಇರದೆ ಟಾರ್ಗೆಟ್ ಮಾಡುವಂಥದ್ದು ತಪ್ಪಾಗ್ತದೆ. ಇಲ್ಲೂ ಕೂಡ ಹಾಗೆ. ಬಿಗ್ ಬಾಸ್ ಮನೆಯಲ್ಲಿ ಈಗ ಉಳಿದಿರುವಂಥದ್ದು 11ರಲ್ಲಿ 9 ಜನ ಉಳಿದಿದ್ದಾರೆ. ಅಂದರೆ ಇಬ್ಬರು ಈ ವಾರ ಹೋಗಿರೋದ್ರಿಂದ ಈಗ 9 ಜನ ಉಳಿದಿದ್ದಾರೆ. 9 ಜನರಲ್ಲಿ ಹೆಚ್ಚು ಕಡಿಮೆ 6ರಿಂದ 7 ಜನ ಟಾರ್ಗೆಟ್ ಮಾಡ್ತಿರೋದು ಒಬ್ಬರನ್ನ ಅಂತ ಹೇಳಿದ್ರೆ, ಇದು ಯಾಕೋ ಒಂದು ಕಡೆ ಸರಿ ಕಾಣಿಸ್ತಿಲ್ಲ ಅನ್ನೋದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಆ ರೀತಿ ಟಾರ್ಗೆಟ್ ಆಗ್ತಿರೋದು ಯಾರು ಅಂತೇಳಿ ಕೇಳಿದ್ರೆ ಅದು ಕಾವ್ಯ. ಹೌದು, ಕಾವ್ಯಳನ್ನು ಸಾಕಷ್ಟು ಜನ ಟಾರ್ಗೆಟ್ ಮಾಡ್ತಿದ್ದಾರೆ ಸಾಕಷ್ಟು ಕಾರಣಗಳಿಗಾಗಿ. ಯಾಕಂತ ಹೇಳಿದ್ರೆ ಕಾವ್ಯ ಇಲ್ಲಿ ಪ್ರಬಲವಾದಂಥ ಸ್ಪರ್ಧಿ ಅನ್ನೋದಕ್ಕೋ, ಅಥವಾ ಗಿಲ್ಲಿಯ ಬೆಂಬಲದಿಂದ ಕಾವ್ಯ ಫಿನಾಲೆವರೆಗೂ ಕೂಡ ಬಂದು ಬಿಡ್ತಾಳೆ ಅನ್ನುವಂಥ ಕಾರಣಕ್ಕೋ, ಫಿನಾಲೆಯಲ್ಲಿ ಗಿಲ್ಲಿ ಜೊತೆಗೆ ಕಾವ್ಯ ನಿಂತು ಬಿಡಬಹುದು ಅನ್ನುವಂಥ ಕಾರಣಕ್ಕೋ ಗೊತ್ತಿಲ್ಲ. ಬಟ್ ಒಂದು ಭಯ, ಒಂದು ಆತಂಕ, ಒಂದು ಏನೋ ಒಂದು ರೀತಿಯಾದಂತಹ ಒಂದು ಭಾವನೆ ಕಾವ್ಯ ಬಗ್ಗೆ ಎಲ್ಲರಲ್ಲೂ ಕೂಡ ಇರೋದಂತೂ ಸತ್ಯ. ಅದು ಸ್ಪಷ್ಟವಾಗಿ ಕಾಣಿಸ್ತಿದೆ ಕೂಡ. ಹಾಗಿದ್ರೂ ಕೂಡ ಆ ಕಾವ್ಯ ಮಾತ್ರ ಯಾವುದಕ್ಕೂ ಕೂಡ ತಲೆಯನ್ನು ಕೂಡ ಕೆಡಿಸ್ಕೊಳ್ತಿಲ್ಲ. ತನ್ನ ಆಟವನ್ನು ತಾನು ಆಡ್ತಾ ಇದ್ದಾಳೆ. ಈಗ ಕಾವ್ಯಳನ್ನು ಯಾರ್ಯಾರು ಟಾರ್ಗೆಟ್ ಮಾಡಿದ್ದಾರೆ ಅಂತೇಳಿ ನೋಡ್ತಾ ಹೋಗೋದಾದರೆ, ಬಹುತೇಕ ಎಲ್ಲರೂ ಕೂಡ ಟಾರ್ಗೆಟ್ ಮಾಡಿದ್ದಾರೆ. ಗಿಲ್ಲಿ, ಸ್ಪಂದನ ಇಬ್ಬರನ್ನು ಹೊರತುಪಡಿಸಿ ಬಹುತೇಕ ಇನ್ನುಳಿದಂಥ ಪ್ರತಿಯೊಬ್ಬರು ಕೂಡ ಟಾರ್ಗೆಟ್ ಮಾಡ್ತಾನೆ ಬರ್ತಿದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ರಕ್ಷಿತಾ ಅಂತೂ ಆರಂಭದಿಂದನೂ ಕೂಡ ಕಾವ್ಯರನ್ನು ಟಾರ್ಗೆಟ್ ಮಾಡ್ತಿದ್ದಾರೆ. ಬಾಯ್ಬಿಟ್ಟು ಕೂಡ ಹೇಳಿದ್ದಾರೆ. ಅವಳಿಗೆ ಯಾರಿಗೆ ರಕ್ಷಿತಾಗೆ ಈ ಗಿಲ್ಲಿ ಜೊತೆಗೆ ಕಾವ್ಯ ಮತ್ತು ಸ್ಪಂದನ ಕ್ಲೋಸ್ ಆಗಿರೋದು ಸಹಿಸೋಕ್ಕೆ ಸಾಧ್ಯವಾಗ್ತಿಲ್ಲ. ಹಾಗಾಗಿ ಬಹುಶಃ ಕಾವ್ಯಳನ್ನು ದೂರ ತಳ್ಳುವಂಥ ಪ್ರಯತ್ನವನ್ನು ಮಾಡ್ತಿರುವಂಥದ್ದು. ಕಾವ್ಯ ಎಲಿಮಿನೇಟ್ ಆಗಿ ಹೋದರೆ ಗಿಲ್ಲಿಯು ಕೂಡ ತನ್ನ ಆಟದ ಶೈಲಿಯನ್ನು ಬದಲಾಯಿಸ್ಕೊಳ್ತಾನೆ, ಜೊತೆಗೆ ಗಿಲ್ಲಿ ಉಳಿದವರ ಜೊತೆಗೆ ಕೂಡ ಕ್ಲೋಸ್ ಆಗ್ತಾನೆ ಅನ್ನೋದು ರಕ್ಷಿತಾ ಹಾಕಿಕೊಂಡಂತಹ ಲೆಕ್ಕಾಚಾರ. ಆದರೆ ಆ ವಿಚಾರದಲ್ಲಿ ಎಲ್ರಿಗೂ ಕೂಡ ನೆಮ್ಮದಿ ಇಲ್ಲ. ಅಂದರೆ ಓಕೆ ಅನ್ನುವಂತಹ ಭಾವನೆ ಇಲ್ಲ ಕಾವ್ಯ ವಿಚಾರದಲ್ಲಿ ರಕ್ಷಿತಾ ತೆಗೆದುಕೊಂಡಂಥ ನಿಲುವಿನ ಬಗ್ಗೆ. ಇನ್ನು ಅದನ್ನು ಹೊರತುಪಡಿಸಿದ್ರೆ ಅಶ್ವಿನಿಗೆ ಮತ್ತು ಕಾವ್ಯಗೆ ಡೇ 1ನಿಂದನೂ ಕೂಡ ಯಾವುದೇ ರೀತಿಯಾದಂತಹ ವೇವ್ ಲೈನ್ ಮ್ಯಾಚ್ ಆಗುವಂಥ ಪರಿಸ್ಥಿತಿನೇ ಇಲ್ಲ. ಆರಂಭದಿಂದನೂ ಕೂಡ ಹಾಗೆ ಇದೆ. ರಾಜಮಾತೆ ಟಾಸ್ಕ್ನಿಂದ ಶುರುವಾದಂಥ ಈ ಮನಸ್ಸು ಇಲ್ಲಿವರೆಗೂ ಕೂಡ ಆ ಮನಸ್ಸು ಹಾಗೆ ಮುಂದುವರೆದಿದೆ. ಜೊತೆಗೆ ಕಾವ್ಯ ಏನೇ ಒಂದು ಮಾಡಿದರೂ ಕೂಡ ಅದಕ್ಕೆ ಅಶ್ವಿನಿ ಕಿರುಚಾಡಿ, ಕೂಗಾಡಿ, ರಾಮಾಯಣವನ್ನು ಮಾಡಿ ಅದನ್ನು ಇನ್ನಷ್ಟು ಕೊಲೆಗೆಡಿಸ್ಕೊಂಡ್ರೆ ಹೊರತು ಸರಿ ಮಾಡಿಸ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಲಿಲ್ಲ. ಹಾಗಾಗಿ ಅಶ್ವಿನಿಗೂ ಕೂಡ ಕಾವ್ಯಳನ್ನು ಕಂಡ್ರೆ ಆಗೋದಿಲ್ಲ. ಅಲ್ಲಿಗೆ ಇಬ್ಬರಾಯಿತು. ಇನ್ನು ಇದನ್ನು ಹೊರತುಪಡಿಸಿದ್ರೆ ರಘುಗೂ ಕೂಡ ಈಗ ಕಾವ್ಯ ಅಂದರೆ ಆಗೋದಿಲ್ಲ ಅಂಥೇಳಿ ರಘುನೂ ಕೂಡ ಕಾವ್ಯಳನ್ನು ಹೇಟ್ ಮಾಡ್ತಾಳೆ ಅನ್ನೋದು ಗೊತ್ತಾಗ್ತಿದೆ. ಬಟ್ ಯಾರೇ ಹೇಟ್ ಮಾಡಿದ್ರು, ಯಾರೇ ಏನೇ ಮಾಡಿದ್ರು ಕೂಡ ಗಿಲ್ಲಿ ಮಾತ್ರ ಕಾವ್ಯಳನ್ನು ಬಿಟ್ಟುಕೊಡುವಂಥ ಮಾತೇ ಇಲ್ಲ ಅನ್ನೋಂಥ ವಿಚಾರವನ್ನು ಹೇಳಿದ್ದಾರೆ. ಎಲ್ಲ ರೀತಿಯಲ್ಲೂ ಕೂಡ ಗಿಲ್ಲಿಗೆ ಇವತ್ತಿಗೆ ಸಾಥನ್ನು ಕೊಟ್ಟಿರುವಂಥದ್ದು ಕಾವ್ಯ, ಎಲ್ಲ ರೀತಿಯಲ್ಲೂ ಕೂಡ. ಹೀಗಿರುವಾಗ ಕಾವ್ಯಳನ್ನು ದೂರ ತಳ್ಳುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಿಲ್ಲಿ ಸಾಧ್ಯನೇ ಇಲ್ಲ ಅನ್ನುವಂಥ ವಿಚಾರವನ್ನು ಕೂಡ ನೇರವಾಗಿ ಕಡ್ಡಿ ಮುರಿದಂತೆಯೇ ಹೇಳಿದ್ದಾರೆ. ಹಾಗಾಗಿ ಗಿಲ್ಲಿ ಬಗ್ಗೆ ಸಾಕಷ್ಟು ಜನರಿಗೆ ಮೆಚ್ಚುಗೆ ಇದೆ. ಅದನ್ನು ಹೊರತುಪಡಿಸಿದರೆ ಗಿಲ್ಲಿಯವರ ಫ್ಯಾಮಿಲಿಗೆ ಮತ್ತು ಕಾವ್ಯವರ ಫ್ಯಾಮಿಲಿಗೂ ಕೂಡ ಒಂದು ಬಾಂಡಿಂಗ್ ಇದೆ. ಈಗಾಗಲೇ ಕಾವ್ಯಗೆ ಅವರ ತಾಯಿನೇ ಹೇಳಿದ್ದಾರೆ, ಗಿಲ್ಲಿಯನ್ನು ದೂರ ತಳ್ಳಬೇಡ, ಗಿಲ್ಲಿ ನಿನಗೋಸ್ಕರ ಸಿಕ್ಕಾಪಟ್ಟೆ ಸ್ಯಾಕ್ರಿಫೈಸನ್ನು ಮಾಡಿದ್ದಾನೆ ಮತ್ತು ಗಿಲ್ಲಿ ಯಾವುದು ಕೂಡ ನಿನ್ನನ್ನು ಬಿಟ್ಕೊಡೋದಿಲ್ಲ ಅನ್ನೋಂಥ ಮಾತನ್ನು ಕೂಡ ಹೇಳಿದ್ದಾರೆ. ನೀನು ಕೂಡ ಬಿಟ್ಕೊಡಬೇಡ ಅಂತೇಳಿ. ಇದನ್ನು ಹೊರತುಪಡಿಸಿದರೆ ಇನ್ನುಳಿದಂಥ ಸ್ಪರ್ಧಿಗಳಿಗೂ ಕೂಡ ಈ ಕಾವ್ಯ ಬಗ್ಗೆ ಹೊಟ್ಟೆ ಕಿಚ್ಚಂತೂ ಇದ್ದೇ ಇದೆ. ಕಾವ್ಯ ಎಲ್ಲಿ ನಮ್ಮಿಂದ ಮೇಲೆ ಹೋಗ್ತಾರೆ ಅನ್ನುವಂಥ ಹೊಟ್ಟೆ ಕಿಚ್ಚಿದೆ. ಕಾವ್ಯಳಿಂದ
ಗಿಲ್ಲಿಯನ್ನು ದೂರ ಮಾಡಬೇಕು, ಗಿಲ್ಲಿ ಕಾವ್ಯ ದೂರ ಆದರೆ ನಮ್ಮ ಆಟ ಈಸಿ ಆಗುತ್ತೆ ಅನ್ನೋದು ಕೆಲವರ ಲೆಕ್ಕಾಚಾರ. ಇದನ್ನು ಹೊರತುಪಡಿಸಿದ್ರೆ ಇಲ್ಲಿ ಧನುಷ್ಗೂ ಕೂಡ ಅಂಥದ್ದೇನು ಒಳ್ಳೆ ಭಾವನೆ ಕಾವ್ಯ ಬಗ್ಗೆ ಇದ್ದಂತೆ ಕಾಣಿಸ್ತಿಲ್ಲ. ಇನ್ನು ಈಗ ಎಲಿಮಿನೇಟ್ ಆಗಿರುವಂತಹ ಮಾಳುಗಾಗಿರ್ಬೋದು, ಸೂರಜ್ಗಾಗಿರ್ಬೋದು, ಇವ್ರಿಗೂ ಕೂಡ ಅಂಥದ್ದೇನು ಒಳ್ಳೆ ಭಾವನೆ ಇಲ್ಲ. ಇನ್ನು ಇದನ್ನು ಹೊರತುಪಡಿಸಿದ್ರೆ ರಾಶಿಕಾಗೂ ಮತ್ತು ಈ ಕಾವ್ಯಗೂ ಕೂಡ ಸಾಕಷ್ಟು ಸಲ ಕಿತ್ತಾಟ ಆಗಿದೆ. ಬಟ್ ಆದರೂ ಕೂಡ ಇವರಿಬ್ಬರೇನು ಅಂಥ ವೈರತ್ವವನ್ನು ಕಂಟಿನ್ಯೂ ಮಾಡಿಲ್ಲ. ಬಟ್ಟು ಇಲ್ಲಿ ರಾಶಿಕಾಗೆ ಇನ್ನೊಂದೇನು ಅಂತ ಹೇಳಿದ್ರೆ, ಅಲ್ಲಿ ರಕ್ಷಿತಾನ ಕಂಡ್ರೂ ಕೂಡ ಆಗಲ್ಲ, ಇಲ್ಲಿ ಅಶ್ವಿನಿನ ಕಂಡ್ರೂ ಕೂಡ ಆಗಲ್ಲ. ಹಾಗಾಗಿ ಅನಿವಾರ್ಯ, ಈಗ ಇರೋದೇ ಒಬ್ಬರು, ಹಾಗಾಗಿ ಅವ್ರ ಜೊತೆ ಕ್ಲೋಸ್ ಆಗಿರಲೇಬೇಕು. ಇನ್ನು ಸ್ಪಂದನಗಂತೂ ಅನಿವಾರ್ಯ ಕಾವ್ಯಗೆ ಸ್ಪಂದನ ಅನಿವಾರ್ಯ. ಇವರಿಬ್ಬರು ಕೂಡ ತುಂಬ ಆತ್ಮೀಯರಾಗಿ ಇರ್ತಾರೆ ಅಂತೇಳಿ ಅನಿಸುತ್ತೆ. ಇದೆಲ್ಲವನ್ನು ಕೂಡ ಗಮನಿಸಿದ್ರೆ ಕಾವ್ಯ ಎಲ್ಲೋ ಒಂದು ಕಡೆ ಟಾರ್ಗೆಟ್ ಆಗಿದ್ದಾಳೆ ಅನ್ನೋದಕ್ಕೆ ಪ್ರಮುಖವಾದಂಥ ಸಾಕ್ಷಿ ಈ ವಾರ ನಡೆದಂತಹ ಈ ಬ್ಲಾಕ್ ಮತ್ತು ಕಾಂಟ್ಯಾಕ್ಟ್, ಈ ರೀತಿಯಾದಂಥ ಒಂದು ಕಾಂಪಿಟೇಷನ್ ಅಂತ ಕೂಡ ಹೇಳ್ಬೋದು. ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಇನ್ನು ಮುಂದೆ ಅಂದರೆ ಹೊರಗಡೆ ಹೋದ ಬಳಿಕನೂ ಕೂಡ ಒಬ್ಬರನ್ನು ಬ್ಲಾಕ್ ಮಾಡ್ತೀನಿ, ಒಬ್ಬರ ಕಾಂಟ್ಯಾಕ್ಟಲ್ಲಿ ಇರ್ತೀನಿ, ಫಾಲೋ ಮಾಡ್ತೀನಿ ಅಂತೇಳಿ ಒಂದು ಟಾಸ್ಕನ್ನು ಕೊಟ್ಟಂಥ ಸಂದರ್ಭದಲ್ಲೂ ಕೂಡ ಬಹುತೇಕರು ಕಾವ್ಯ ಅವರ ಹೆಸರನ್ನು ಬ್ಲಾಕಿಗೆ ತೆಗೆದುಕೊಂಡ್ರು. ಯಾಕಂತ ಹೇಳಿದ್ರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದ ಬಳಿಕನೂ ಕೂಡ ಅವರನ್ನು ನಾನು ಬ್ಲಾಕ್ ಮಾಡಬೇಕಾಗುತ್ತೆ ಅನ್ನೋಂಥ ಅಭಿಪ್ರಾಯವನ್ನು 2-3 ಜನ ವ್ಯಕ್ತಪಡಿಸಿದರು. ಅದನ್ನು ಹೊರತುಪಡಿಸಿದ್ರೆ ಬಹುತೇಕ ಎಲ್ಲರೂ ಕೂಡ ಪರಸ್ಪರ ಚೆನ್ನಾಗಿಯೇ ಇದ್ದಾರೆ. ಇನ್ನು ಹಾಗೆ ನೋಡಿದ್ರೆ ಕೆಲವೊಂದು ಸ್ಪರ್ಧಿಗಳು ನೇರವಾಗಿಯೂ ಕೂಡ ಮಾತನಾಡುವಂಥದ್ದು ಅಥವಾ ನೇರವಾಗಿ ಯಾವುದಾದ್ರೂ ವಿಚಾರವನ್ನು ಮಂಡಿಸುವಂಥದ್ದು, ನಿಷ್ಪಕ್ಷಪಾತವಾಗಿ ಇರುವಂಥದ್ದು ಸ್ವಲ್ಪ ಸಮಸ್ಯೆನೇ. ಈಗ ನೋಡಿ, ಗಿಲ್ಲಿ ಯಾವಾಗ ಕ್ಯಾಪ್ಟನ್ ಆದ್ನೋ ಅದನ್ನು ಅಶ್ವಿನಿ ಸೇರಿದಂತೆ ಸಾಕಷ್ಟು ಜನ ಸಹಿಸ್ಕೊಳ್ತಿಲ್ಲ. ಅಶ್ವಿನಿ ಇನ್ಫ್ಯಾಕ್ಟ್ ಟಾಸ್ಕನ್ನು ಕೂಡ ಮಾಡಲಿಲ್ಲ. ಟಾಸ್ಕನ್ನು ಮಾಡದೆ ಗಿಲ್ಲಿಗೆ ಆವಾಜನ್ನು ಹಾಕುವಂಥ ಕೆಲಸವನ್ನು ಮಾಡಿದ್ರು. ವಾಪಸ್ ಗಿಲ್ಲಿ ಆವಾಜ್ ಹಾಕಿದಾಗ ಅಶ್ವಿನಿ ಗೌಡ ರೇಗಾಡೋದಕ್ಕೆ ಶುರು ಮಾಡಿದ್ರು, ತನ್ನ ಹಳೆ ಚಾಳಿಯನ್ನು ಮುಂದುವರಿಸಿದ್ರು. ಈ ರೀತಿಯೂ ಕೂಡ ಒಂದಷ್ಟು ಸ್ಪೆಷಲ್ ಕೇಸಸ್ಗಳು ಇರ್ತವೆ. ಅಂದರೆ ಸಹಿಸಿಕೊಳ್ಳೋಕ್ಕಾಗದೆ ಹೊಟ್ಟೆ ಕಿಚ್ಚಿನಿಂದ ಈ ಲೆವೆಲ್ಗೆ ಹೋಗ್ಬಿಟ್ರಲ್ಲ, ನಮ್ಮ ಕೈಯಲ್ಲಿ ಆಗ್ತಿಲ್ಲ, ಇವ್ರು ಹೋಗ್ಬಿಟ್ರಲ್ಲ ಅನ್ನೋಂಥ ಭಾವನೆ ಈ ರೀತಿಯೆಲ್ಲ ಇರ್ತದೆ. ಇವೆಲ್ಲ ಕಾರಣಕ್ಕೋಸ್ಕರನೂ ಕೂಡ ಬಹುಶಃ ಇಲ್ಲಿ ಟಾರ್ಗೆಟ್ ಆಗ್ತಿರ್ಬೋದು ಕಾವ್ಯ ಅಂತೇಳಿ ಅನಿಸುತ್ತೆ. ಬಟ್ ವಾಟ್ ಎವರ್, ಕಾವ್ಯಳನ್ನು ಟಾರ್ಗೆಟ್ ಮಾಡ್ತಿರೋದಂತೂ ಸತ್ಯ. ಕಾವ್ಯಳನ್ನು ಟಾರ್ಗೆಟ್ ಮಾಡ್ತಾ ಇವರು ಎಲ್ಲೋ ಒಂದು ಕಡೆ ತಮ್ಮ ಆಟವನ್ನು ಕೂಡ ಇಲ್ಲಿ ಬಯಲು ಮಾಡ್ಕೊಳ್ತಿದ್ದಾರೆ, ತಮ್ಮ ಸಂಕುಚಿತ ಮನಸ್ಥಿತಿಯನ್ನು ಕೂಡ ಬಯಲು ಮಾಡ್ಕೊಳ್ತಿದ್ದಾರೆ. ಇದು ಅವರಿಗೆ ನಾಳೆ ತಿರುಗುಬಾಣ ಆಗುತ್ತೆ ಅನ್ನುವಂತಹ ಒಂದು ಆಲೋಚನೆಯೂ ಕೂಡ ಬಹುಶಃ ಇದ್ದಂತೆ ಇಲ್ಲ. ರಕ್ಷಿತಾ ಬಗ್ಗೆ ಸಾಕಷ್ಟು ಜನರಿಗೆ ಈ ಬೇಸರ ಇರೋದೇ ಈ ಕಾರಣಕ್ಕೋಸ್ಕರ. ಒಳ್ಳೆ ಆಟ ಆಡ್ತಾಳೆ, ಎಲ್ಲದೂ ಕೂಡ ಕರೆಕ್ಟ್. ಬಟ್ ಆದರೆ ಕೆಲವೊಂದಷ್ಟು ಡಿಸಿಷನ್ಸ್ಗಳು, ಕೆಲವೊಂದಷ್ಟು ಮಾತುಗಳು ಎಲ್ಲೊಂದು ಕಡೆ ಆಕೆಗೆ ಮುಳುವಾಗ್ತದೆ. ಆ ರೀತಿ ಆದರೂ ಕೂಡ ಅಚ್ಚರಿ ಇಲ್ಲ. ಬಟ್ ನಿಮಗೆ ಅನಿಸುತ್ತೆ ಸ್ನೇಹಿತರೆ, ಕಾವ್ಯ ಟಾರ್ಗೆಟ್ ಆಗ್ತಿರೋದು ಸತ್ಯ ಅಂತೇಳಿ ಅನಿಸುತ್ತಾ? ಬೇರೆ ಯಾವ ಕಾರಣ ಇರಬಹುದು ಅಂತೇಳಿ ನಿಮ್ಗೆ ಅನಿಸುತ್ತೆ? ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.